ನಿನ್ನೆ ದೆಹಲಿಯಲ್ಲಿ ನಡೆದ ಒಂದು ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆದ್ದರಿಂದ ಇಡೀ ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆಯಾಗಿದ್ದು ದೇಶದ ಪ್ರಮುಖ ಸ್ಥಳಗಳಲ್ಲಿ ಈಗಾಗಲೇ ಪೊಲೀಸ್ ತಪಾಸಣೆ ನಡೀತಾ ಇದೆ. ನಾವೀಗ ಬೀದರ್ನ ಗುರುದ್ವಾರದಲ್ಲಿದ್ದೀವಿ. ಗುರುದ್ವಾರದಲ್ಲಿ ಕೂಡ ಈಗ ಸಾಕಷ್ಟು ತಪಾಸಣೆ ನಡೀತಾ ಇದೆ. ಏನು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಬೀದರ್ನಲ್ಲಿ ಸಾಕಷ್ಟು ತಪಾಸಣೆ ನಡೀತಿದೆ. ಯಾಕಂದರೆ 2-3 ತಿಂಗಳ ಹಿಂದೆ ಅಷ್ಟೇ ಐತಿಹಾಸಿಕ ಗುರುದ್ವಾರಕ್ಕೆ ಒಂದು ಬಾಂಬ್ ಬೆದರಿಕೆ ಸಂದೇಶ ಕೂಡ ಬಂದಿತ್ತು. ಈ ನೆಲೆಯಲ್ಲಿ ಈ ಸಾಕಷ್ಟು ಹೈ ಅಲರ್ಟ್ ಆಗಿದ್ದು ಬೀದರ್ ಜಿಲ್ಲಾ ಪೊಲೀಸರಿಂದ ಕಟ್ಟೆಚ್ಚರವನ್ನು ವಹಿಸಿ ಸಾಕಷ್ಟು ತಪಾಸಣೆ ನಡೀತಾ ಇದೆ. ಯಾಕಂದರೆ ಸಿಖ್ಖರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಬೀದರ್ನ ಗುರುದ್ವಾರವು ಸಾಕಷ್ಟು ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಸಿಖ್ ಧರ್ಮೀಯರು ಸಾಕಷ್ಟು ಲಕ್ಷಾಂತರ ಲೆಕ್ಕದಲ್ಲಿ ಪ್ರತಿ ತಿಂಗಳು ಇಲ್ಲಿಗೆ ಬರುತ್ತಿರೋದ್ರಿಂದ ಯಾವುದೋ ಅನಾಹುತಗಳು ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ತಪಾಸಣೆ ನಡೀತಾ ಇದೆ. ಕಟ್ಟುನಿಟ್ಟಿನ ತಪಾಸಣೆ ನಡೆಸಿ ಪ್ರತಿಯೊಬ್ಬರ ಚಲನವಲನ ಆಗಿರ್ಬೋದು, ಪ್ರತಿಯೊಬ್ಬರ ಓಡಾಟವನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡ್ತಿರ್ಬೋದು ನಾವೀಗ ಗುರುದ್ವಾರದ ಆವರಣದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಏನು ಡಾಗ್ ಸ್ಕ್ವಾಡ್ ಆಗಿರ್ಬೋದು ಹಾಗೂ ಬಾಂಬ್ ಸ್ಕ್ವಾಡ್ ಆಗಿರೋ ತಪಾಸಣೆ ನಡೆಸ್ತಿದ್ದಾರೆ. ಏನು ಅಡಿಷನಲ್ SP ಅಂತ ಪೂಜಾರಿ ಸರ್ ಇದ್ದಾರೆ, ಅವರ ನೇತೃತ್ವದಲ್ಲಿ ತಪಾಸಣೆಯನ್ನು ಕೂಡ ನಡೀತಾ ಇದೆ. ಅದೇ ರೀತಿ ಏನು ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಪೊಲೀಸ್ ಇಲಾಖೆಯನ್ನು ತಪಾಸಣೆ ನಡೆದಿದ್ದು ಗಡಿ ಭಾಗದಲ್ಲಿ ಅಂದರೆ ಚೆಕ್ ಪೋಸ್ಟ್ಗಳಲ್ಲಿ ಮಹಾರಾಷ್ಟ್ರ ಹಾಗೂ ತೆಲಂಗಾಣದ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ವಹಿಸಿ ತಪಾಸಣೆಯನ್ನು ನಡೆಸಲಾಗ್ತಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ ನಿಗರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.